ಕೆಲವು ದಿನಗಳ ಹಿಂದೆ ಅಷ್ಟೇ ಒಬ್ಬ ಉದ್ಯಮಿಯ ಕೊಲೆ ಆಗುತ್ತೆ. ಅದರ ಹಿಂದೆ ಅನೇಕ ರೀತಿಯಾದಂಥ ಚರ್ಚೆಗಳಾಗುತ್ತೆ. ಬಟ್ ಹೆಂಡತಿ ಮತ್ತು ಅತ್ತೆ ಇಬ್ಬರು ನಾಪತ್ತೆ ಆಗುತ್ತಾರೆ. ಪೊಲೀಸರು ಬೆನ್ನು ಹತ್ತಾರೆ. ಫೈನಲಿ ಗೊತ್ತಾಗೋದು ಅಳಿಯನಿಗೆ ಸ್ಕೆಚ್ ಹಾಕಿದ್ದೆ ಅತ್ತೆ ಮತ್ತು ಹೆಂಡತಿ ಅಂತ ಹೇಳಿ. ಯಾಕೆ ಇಬ್ಬರು ಕೂಡ ಸ್ಕೆಚ್ ಹಾಕಿದ್ರು, ಯಾಕೆ ಸಾಯಿಸುವ ಮಟ್ಟಕ್ಕೆ ಆ ಹಂತಕ್ಕೆ ಹೋಗಿದ್ದಾದ್ರು ಯಾಕೆ? ಅದರ ವರದಿ ಇಲ್ಲಿದೆ ನೋಡಿ. ಉದ್ಯಮಿ ಲೋಕನಾಥ್ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್. ಪಾರ್ಟಿ ನೆಪದಲ್ಲಿ ಅಳಿಯನಿಗೆ ಮುಹೂರ್ತ ಬಿಟ್ಟ ಅತ್ತೆ, ಓಟದಲ್ಲಿ ನಿದ್ರೆ ಮಾತ್ರೆ ಹಾಕಿ ಕತ್ತು ಸೀಳಿ ಕೊಲೆ. ಮಾರ್ಚ್ 22ರಂದು ಹೆಸರುಘಟ್ಟ ಬಳಿಯ ಬಿಜಿಎಸ್ ಲೇಔಟ್ ಬಳಿ ಮಾಗಡಿ ಶಾಸಕ ಬಾಲಕೃಷ್ಣ ಆಪ್ತ ಉದ್ಯಮಿ ಲೋಕನಾಥ್ ಸಿಂಗ್ ಕೊಲೆಯಾಗಿತ್ತು. ಇದೀಗ ಕೊಲೆ ಮಾಡಿದ್ದು ಹಳೆ ದುಶ್ಮನ್ಗಳಲ್ಲ, ರೌಡಿ ಶೀಟರ್ಗಳಲ್ಲ ಅನ್ನೋದು ಗೊತ್ತಾಗಿದೆ. ಅಸಲಿಗೆ ಹೆಣ್ಣು ಕೊಟ್ಟ ಅತ್ತೆಯೇ ಲೋಕನಾಥ್ ಸಿಂಗ್ ಕೊಲೆ ಮಾಡಿರೋದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿದೆ. ಕಳೆದ ಡಿಸೆಂಬರ್ನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ 19 ವರ್ಷದ ಯಶಸ್ವಿನಿಯನ್ನ 38 ವರ್ಷದ ಲೋಕನಾಥ್ ಸಿಂಗ್ ಮದುವೆಯಾಗಿದ್ದ. ಯಶಸ್ವಿನಿ ಕುಟುಂಬಕ್ಕೆ ಬ್ಲಾಕ್ ಮೇಲ್ ಮಾಡಿ ಲೋಕನಾಥ್ ಮದುವೆ ಆಗಿದ್ನಂತೆ. ಆಗ ಮಗಳ ಭವಿಷ್ಯ ಹಾಗೂ ಕುಟುಂಬದ ಮರ್ಯಾದೆಗೆ ಅಂಜಿ ಮದುವೆ ಮಾಡಿಕೊಟ್ಟಿದ್ರು. ಇದರಿಂದ ನೊಂದ ತಂದೆ ತಾಯಿ ಇವನಿಗೆ ಒಂದು ಗತಿ ಕಾಣಿಸಬೇಕು ಎಂದು ಮುಹೂರ್ತ ಫಿಕ್ಸ್ ಮಾಡಿದ್ರು. ಹೇಗಾದ್ರೂ ಮಾಡಿ ಆತನನ್ನ ಪರಲೋಕಕ್ಕೆ ಕಳಿಸಬೇಕು ಅಂತ ಡಿಸೈಡ್ ಆಗಿದ್ರು. ಅದಕ್ಕೆ ಇಬ್ಬರು ಕೂತು ಪ್ಲಾನ್ ಕೂಡ ಮಾಡಿದ್ರು. 23ನೇ ತಾರೀಕು ಸಂಜೆ ಸೋಲದೇವನಲ್ಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಯಿತು. ನಂತರ ಇವ್ರದ್ದು ಐಡೆಂಟಿಫಿಕೇಶನ್ ಲೋಕನಾಥ್ ಸಿಂಗ್ ಅಂತ ಬಂದು ಕೇಸ್ ರಿಜಿಸ್ಟರ್ ಮಾಡಿದ ನಂತರ ಮುಂದಿನ ಇನ್ವೆಸ್ಟಿಗೇಷನ್ ನಲ್ಲಿ ಸ್ವಲ್ಪ ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಸದ್ಯಕ್ಕೆ ಈ ಕೇಸ್ನಲ್ಲಿ ಇಬ್ಬರು ಆರೋಪಿಗಳು ಹೇಮಾಬಾಯಿ ಮದರ್ ಹಾಗೂ ಯಶಸ್ವಿನಿ ಮಗಳು, ತಾಯಿ ಮಗಳು ಅವರು ಸೇರಿ ಲೋಕನಾಥ್ ಸಿಂಗ್ ಮರ್ಡರ್ ಮಾಡಿದ್ದಾರೆ. ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್, ಫರ್ದರ್ ವೆರಿಫಿಕೇಶನ್ ಇದರಲ್ಲಿ ಆಗುತ್ತೆ. ಬೆದರಿಸಿ ಮದುವೆ ಆಗಿದ್ದ ಲೋಕನಾಥ್ ಸೇಡಿನಿಂದ ಅಳಿಯನ ಹತ್ಯೆಗೆ ಅತ್ತೆ ಸ್ಕೆಚ್. ಅತ್ತೆ ಮಾವ ಮಾರ್ಚ್ 22ರಂದು ಲೋಕನಾಥ್ ಹತ್ಯೆಗೆ ದಿನ ಫಿಕ್ಸ್ ಮಾಡಿದ್ರು. ಅಳಿಯ ಮಗಳ ಜೊತೆ ಬಿಜಿಎಸ್ ಲೇಔಟ್ಗೆ ಬಂದಿದ್ರು. ಲೋಕನಾಥ್ ಸಿಂಗ್ಗೆ ಸೇರಿದ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಪಾರ್ಟಿ ಮಾಡಿದ್ರು. ಜೊತೆಯಲ್ಲಿ ಇದ್ದ ಗನ್ಮ್ಯಾನ್ಗೆ ಏನನ್ನೋ ತರೋದಕ್ಕೆ ಹೇಳಿ ಹೊರಗೆ ಕಳುಹಿಸಿದ್ರು. ಆಗ ಅತ್ತೆ ಊಟದಲ್ಲಿ ನಿದ್ದೆ ಮಾತ್ರೆ ಹಾಕಿದ್ದಳು. ಊಟದ ಬಳಿಕ ಅಳಿಯ ಲೋಕನಾಥ್ ನಿದ್ದೆಗೆ ಜಾರಿದ್ದ. ಆಗ ಹರಿತವಾದ ಆಯುಧದಿಂದ ಅತ್ತೆ ಹೇಮಾ ಅಳಿಯನ ಕುತ್ತಿಗೆ ಸೀಳಿದ್ದಾಳೆ. ನಿದ್ದೆ ಮಾತ್ರೆಯಿಂದ ನಿತ್ರಾಣನಾಗಿದ್ದ ಲೋಕನಾಥ್ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದ. ಯಶಸ್ವಿನಿಗೆ ಲೋಕನಾಥ್ ಸಿಂಗ್ ಜೊತೆಗೆ ಮದುವೆ ಆಗಿತ್ತು. ಡಿಸೆಂಬರ್ನಲ್ಲಿ ಮ್ಯಾರೇಜ್ ರಿಜಿಸ್ಟರ್ ಆಯಿತು. ತದನಂತರ ಲೋಕನಾಥ್ ಸಿಂಗ್ ಮತ್ತೆ ಯಶಸ್ವಿನಿ ರಿಲೇಷನ್ ಚೆನ್ನಾಗಿರ್ಲಿಲ್ಲ. ಬಹಳ ಪ್ರೆಷರ್ ಮಾಡ್ತಾ ಇದ್ರು, ಅವರಿಗೆ ಕೇಳಲಿಲ್ಲ ಅಂದ್ರೆ ತೊಂದರೆ ಕೊಡ್ತಾ ಇದ್ರು ಅವರಿಗೆ. ಮತ್ತೆ ಫ್ಯಾಮಿಲಿ ಒಪ್ಪಿಗೆ ಇಲ್ಲದೆ ಅವರು ಮದುವೆ ಮಾಡಿದ್ದಾರೆ. ಮದುವೆ ನಂತರ ಇದು ಪ್ರಾಬ್ಲಮ್ ಆಗಿ ಯಶಸ್ವಿನಿ ಅವರ ತಾಯಿಗೆ ಈ ವಿಷಯ ಎಲ್ಲ ಹೇಳಿದ್ದಾರೆ. ಹೇಳಿದ ನಂತರ ಇವ್ರದ್ದು ಪ್ರಾಬ್ಲಮ್ ದಿವಸ ನೋಡ್ಬಿಟ್ಟು ಅವರಿಗೆ ಮರ್ಡರ್ ಮಾಡಿದ್ದಾರೆ. ಸದ್ಯ ಅಮ್ಮ ಮಗಳನ್ನ ಸೋಲದೇವನಹಳ್ಳಿ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಉದ್ಯಮಿ ಬ್ಲಾಕ್ ಮೇಲ್ ಮಾಡಿ ಮದುವೆ ಆಗಿದ್ದು ತಪ್ಪೆ, ಹಾಗೆಯೇ ಅಳಿಯನನ್ನ ಕೊಂದ ಅತ್ತೆಯದ್ದು ತಪ್ಪೆ. ಆತನೇನೋ ಪರಲೋಕ ಸೇರಿಕೊಂಡ್ರೆ ಹೆಂಡತಿ ಮತ್ತು ಅತ್ತೆ ಪೊಲೀಸರ ಅತಿಥಿಯಾಗಿದ್ದಾರೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.